ಚಂದ್ರು, ಇಲ್ಲಿ ಬಾ, ನಿಮ್ಮ ಫಾರಿನ್ ಮಾವ ಇಲ್ಲಿಗೆ ಬಂದು ಬಿಡ್ತಾನಂತೆ ಎಂದು ತಾಯಿ ಕೂಗಿದಾಗ ಇನ್ನು ಯಾವ ಮಾತಾದರೂ ಆಗಿದ್ದರೆ ಕೇಳದಂತೆ ಸುಮ್ಮನೆ ಇದ್ದು ಬಿಡುತ್ತಿದ್ದನೇನೋ. ಆದರೆ ತನ್ನ ಪ್ರೀತಿಯ ಮಾವನ ಸುದ್ದಿ ಹೇಳುತ್ತಿದ್ದಾಳೆ ಎಂದು ಉತ್ಸಾಹಗೊಂಡು ವರಾಂಡಕ್ಕೆ ಹಿಂದಿರುಗಿ ತಾಯಿಯ ಎದುರಿನಲ್ಲಿ ಕುಳಿತ. ನೋಡಪ್ಪ ಚಂದ್ರು, ನಿಮ್ಮ ಮಾವ ಬರ್ತೀನಿ ಹೀಗೆ ಮಾಡ್ತೀನಿ ಅಂತ ಒಂದು ಪತ್ರ ಬರೆದಿಲ್ಲ. ಸ್ವಂತದವರಾದ ನಾವು ಬೇರೆಯವರಿಂದ ಸಮಾಚಾರ ತಿಳಿಯಬೇಕಾಯಿತು ಎಂದು ನೊಂದ ಧ್ವನಿಯಲ್ಲಿ ಹೇಳಿದರು ವೆಂಕಣ್ಣನವರು. ಅವನ ಸ್ವಭಾವ ಮೊದಲಿನಿಂದಲೂ ಹಾಗೇನೆ. ಅದಕ್ಕೆ ನೀನು ಯಾಕೆ ನೊಂದುಕೊಳ್ತೀಯಾ? ತಂಗಿಯಿಂದ ಸಾಂತ್ವನದ ನುಡಿ. ಈಗ ಆ ಮಾತುಗಳೊಂದು ಚಂದ್ರಮೋಹನನಿಗೆ ಬೇಕಾಗಿರಲಿಲ್ಲ. ಎಂದು ಬರುತ್ತಾರೋ ತಿಳಿಯುವ ಕುತೂಹಲ ಮಾತ್ರ ಇತ್ತು. ಅದು ಅಲ್ಲದೆ ತನಗೆ ಮಾತ್ರ ಪತ್ರ ಬರೆಯುತ್ತಿದ್ದರು. ಇದೇನು ನಿಜವೋ ಸುಳ್ಳೋ ಎಂದುಕೊಂಡ. ಎಂದು ಬರ್ತಾರಂತೆ ಎಂದ ನಿರ್ಲಿಪ್ತ ಭಾವದಿಂದ. ಅದು ಸರಿಯಾಗಿ ಗೊತ್ತಿಲ್ಲ. ಮೈಸೂರಿನಲ್ಲಿದ್ದ ಮನೆ ಬಾಡಿಗೆ ಕೊಟ್ಟಿತ್ತಲ್ಲ, ಅದನ್ನು ಬಿಡಿಸಿ ಇಡಿ, ನಾನು ಅಲ್ಲೇ ಬಂದು ನೆಲೆಸುವವನಿದ್ದೇನೆ ಎಂದು ಅವನ ಗೆಳೆಯ ಗೋಪಾಲನಿಗೆ ಪತ್ರ ಬರೆದಿದ್ದನಂತೆ. ಅವನು ಇವತ್ತು ಬಸ್ ಸ್ಟ್ಯಾಂಡ್ನಲ್ಲಿ ಸಿಕ್ಕಿದ. ಅದೇ ಕೆಲಸಕ್ಕೆ ಹೋಗ್ತಾ ಇರೋ ವಿಷಯ ತಿಳಿಸಿದ. ಹೇಗಿದೆ ನೋಡಿದೆಯಾ ನಮ್ಮ ಮರ್ಯಾದೆ? ಅಣ್ಣ ಅನಿಸಿಕೊಂಡು ನನಗೆ ಒಂದು ಪತ್ರ ಬರೆಯಬಾರದಾಗಿತ್ತೆ? ಅದಷ್ಟು ಕೆಲಸ ನಾನು ಮಾಡಿಸುತ್ತಿರಲಿಲ್ಲವಾ? ಅವರ ಧ್ವನಿಯಲ್ಲಿದ್ದ ಬೇಸರವನ್ನು ಚಂದ್ರಮೋಹನ್ ಗುರ್ತಿಸಿದ. ಇದೇನೂ ಹೊಸದಾಗಿರಲಿಲ್ಲ. ಆಗಾಗ ತಮ್ಮನನ್ನು ಆಡಿಕೊಳ್ಳುತ್ತಿದ್ದುದೂ ಉಂಟು. ಕಾಗದ ಪತ್ರ ತಾಪತ್ರಯವಿಲ್ಲದಿದ್ದರೂ ಅಣ್ಣನ ಆರ್ಥಿಕ ಪರಿಸ್ಥಿತಿಯನ್ನು ನೆನೆದು ಆಗಾಗ ದುಡ್ಡು ಕಳಿಸುತ್ತಿದ್ದುದೂ ಉಂಟು. ಆಗೆಲ್ಲ ತಮ್ಮನ ಮೇಲೆ ಅಭಿಮಾನ ಪಡುವ ಬದಲು ಮಕ್ಕಳು ಮರಿ ಇಲ್ಲ, ಇನ್ನು ಯಾರಿಗಾಗಿ ಕೂಡಿಸಬೇಕು ಎಂದು ಹಂಗಿಸುತ್ತಿದ್ದರು. ಹೋಗಲಿ ಬಿಡು, ಹೇಗೋ ಇಲ್ಲಿಗೆ ಬರ್ತಾನೆ, ಆಮೇಲೆ ಎಲ್ಲಿ ಬಿಟ್ಟು ಹೋಗುತ್ತೆ ಅಣ್ಣ ತಮ್ಮಂದಿರ ಸಂಬಂಧ? ಅವನು ನನಗೂ ಕಾಗದ ಬರೆಯೋಲ್ಲ. ಎಂದಾದರೂ ಬರೆದರೆ ಚಂದ್ರಮೋಹನನಿಗೆ ಬರೀತಾನೆ. ಎಷ್ಟಿದ್ದರೆ ಏನು, ನಾವು ಪಡೆದುಕೊಂಡಷ್ಟೇ ಲಾಭ. ಅಣ್ಣನಿಗೆ ಸಮಾಧಾನ ಹೇಳಲು ಹೊರಟು ಸುಭದ್ರಮ್ಮ ತಮ್ಮನ ಮೇಲಿನ ಅಸಹನೆಯನ್ನು ತೋಡಿಕೊಂಡರು. ಇವರ ಯಾವ ಮಾತಿಗೂ ಉತ್ತರ ಕೊಡುವ ಗೋಜಿಗೆ ಹೋಗದ ಚಂದ್ರಮೋಹನ್ ಸುಮ್ಮನೆ ಕುಳಿತ. ಚಂದ್ರು, ನೀನಾದರೂ ಒಂದು ಪತ್ರವನ್ನು ಬರೆಯೋ, ಅದಕ್ಕಾದರೂ ಉತ್ತರ ಬರೆಯುತ್ತಾನೇನೋ. ಎಂದು ಬರೆಯುತ್ತಾನೋ ಏನೋ ಎಂದರು ಸುಭದ್ರಮ್ಮ ಮಗನ ಕಡೆ ನೋಡುತ್ತಾ. ಇಷ್ಟೊತ್ತು ಇವರ ಮಾತು ಕೇಳುತ್ತಿದ್ದ ಕಣ್ಮಣಿ ಒಳಗೋಗಿ ಫೋಟೋ ಹಿಂದೆ ಹಾಕಿದ್ದ ಕವರನ್ನು ತೆಗೆದು ನೋಡಿದಳು. ಅದು ಫಾರಿನ್ ಚಿಕ್ಕಪ್ಪನ ಪತ್ರವೆಂದು ಅರಿತ ಮೇಲೆ ಅದನ್ನು ತಂದು ಚಂದ್ರಮೋಹನನ ಮುಂದೆ ಹಿಡಿದು ನೀಡಿದಳು. ನನಗೆ ಬಂದ ಪತ್ರಗಳು ಸೆನ್ಸಾರ್ ಕೂಡ ಆಗುತ್ತೆ ಎಂದು ನಗುತ್ತಾ ಕವರನ್ನು ಒಡೆದು ಓದಿಕೊಂಡು ಪುನಃ ಮಡಿಸಿಟ್ಟ. ನಿಮ್ಮ ಮಾವನದೇನೋ, ಏನು ಬರೆದಿದ್ದಾನೆ ಎಂದು ಆತುರವಾಗಿ ಪ್ರಶ್ನಿಸಿದರು ಸುಭದ್ರಮ್ಮ. ಇಲ್ಲಿಗೆ ಬಂದು ನೆಲೆಸುವುದೇನೋ ನಿಜವಂತೆ, ಆದರೆ ಎಂದು ಬರೋದೆಂದು ವಿಷಯ ತಿಳಿಸಿಲ್ಲ. ಮೈಸೂರಿನಲ್ಲಿರೋ ಮಾವನ ಮನೆಯಲ್ಲಿ ಇರ್ತೀನಿ, ಮೈಸೂರಿಗೆ ಬಂದ ಮೇಲೆ ಪತ್ರ ಬರಿತೀನಿ ಅಂತ ಬರೆದಿದ್ದಾರೆ ಎಂದು ನೀರಸವಾಗಿ ಹೇಳಿದ. ಏನೋ ಅವನದೊಂದು ವಿಚಿತ್ರ ಬುದ್ಧಿ ಎಂದರು ಸುಭದ್ರಮ್ಮ. ಇಂದು ಬಹಳ ಬೇಜಾರಾಗಿ ಹೋಯಿತು ಚಂದ್ರಮೋಹನನಿಗೆ. ತನಗೆ ಬಂದ ಪತ್ರಗಳನ್ನು ಕಣ್ಮಣಿ ತಪಾಸಣೆಗಾಗಿ ತೆಗೆದು ಇಡುತ್ತಿರಬಹುದು. ಇದಕ್ಕೆ ಅಮ್ಮನ ಪ್ರೋತ್ಸಾಹವೂ ಇರಬಹುದು. ಎಂತಹ ಸಣ್ಣ ಬುದ್ಧಿ ಇವರಿಗೆ! ಇವರಿಗೆ ತಿಳಿಯದೆ ಪ್ರಭಾಳನ್ನು ಕಾಣಲಾಗುತ್ತಿರಲಿಲ್ಲವೇ? ಇವರಿಗೆ ಅದು ಏಕೆ ಹೊಳೆಯಲಿಲ್ಲ? ಅವಳು ನನಗೆ ಪತ್ರ ಬರೆಯಬಹುದು ಎಂದು ಮಾತ್ರ ಏಕೆ ನಿರೀಕ್ಷಿಸಿದರು? ದಡಾರನೆ ಎದ್ದು ಹೋದ. ಅವನು ಕೋಣೆಯ ಬಾಗಿಲು ಹಾಕಿದ ರೀತಿ ನೋಡೆ ಅವನಿಗೆ ಕೋಪ ಬಂದಿದೆ ಎಂದು ತಿಳಿದರು. ಕಣ್ಮಣಿಯ ಅವಿವೇಕತನಕ್ಕೆ ಬೇಸರಗೊಂಡರು. ತಾಯಿ ಮೇಲಿನ ಪ್ರೀತಿ ಗೌರವಗಳೆಲ್ಲ ಕರಗಿ ಹೋಗುತ್ತಿರುವಂತೆ ಭಾಸವಾಯಿತು. ಅವನ ಮನಸ್ಸಿನ ಸ್ಥಿತಿಯನ್ನು ನೆನೆದು ತಾನು ಎಂದಾದರೊಂದು ದಿನ ತಾಯಿಯನ್ನು ದ್ವೇಷಿಸಬಲ್ಲೆನೇನೋ. ಆ ದಿನಗಳೇನೂ ದೂರವಿಲ್ಲವೆನಿಸಿತು. ಮರುದಿನ ಮಗ ಆಸ್ಪತ್ರೆಗೆ ಹೋದ ಮೇಲೆ ಸುಭದ್ರಮ್ಮ ಕೀಲಿ ಕೈಯಿಂದ ಅವನ ಬೀಗ ತೆಗೆದರು. ಸೇಫ್ ಲಾಕರ್ ಅನ್ನು ತೆಗೆದಾಗ ಅವರ ಕಣ್ಣನ್ನು ಅವರೇ ನಂಬಲಿಲ್ಲ. ಇವರು ಮನೆಯಲ್ಲಿಟ್ಟ ಒಡವೆಯ ಜೊತೆಗೆ ಮಾವ ಮಾಡಿಸಿಕೊಟ್ಟಿದ್ದ ಒಡವೆಗಳನ್ನು ಸಹ ಪ್ರಭಾ ಇಲ್ಲೇ ಬಿಟ್ಟು ಹೋಗಿದ್ದಳು. ಇವರು ಕೊಟ್ಟಿದ್ದ ವಜ್ರದ ಮೂಗುಬೊಟ್ಟನ್ನು ಸಹ ತೆಗೆದಿಟ್ಟು ಹೋಗಿದ್ದಳು. ಇವರದಾಗಿ ಅವಳ ಬಳಿ ಉಳಿದಿರೋದು ಚಂದ್ರಮೋಹನ್ ಕಟ್ಟಿದ ತಾಳಿ ಮಾತ್ರ. ಕರಿಮಣಿ ಸರವನ್ನು ಸಹ ಲಕ್ಷ್ಮೀಪತಿಗಳೇ ಮಾಡಿಸಿಕೊಟ್ಟಿದ್ದರು. ಎಂಥ ಒಳ್ಳೆಯ ಸ್ವಭಾವದ ಹುಡುಗಿ, ಎಂಥ ವಿನಯಶೀಲೆ! ಸೊಸೆಯನ್ನು ನೆನೆದು ಸುಭದ್ರಮ್ಮ ಕಣ್ಣೀರಿಟ್ಟರು. ಇಂದು ಮೊದಲ ಬಾರಿಗೆ ಮೊಮ್ಮಗನನ್ನು ನೆನೆಸಿಕೊಂಡು ವೇದನೆ ಪಟ್ಟರು. ಮನೆಯಿಂದ ಪ್ರಭಾ ಹೋದಾಗ 3 ತಿಂಗಳ ಬಸುರಿ ಎಂಬುದು ಅವರ ನೆನಪಿನಲ್ಲಿ ಉಳಿದಿತ್ತು. ಆಗಾಗ ಹುಟ್ಟಿದ ಮಗುವನ್ನು ಜ್ಞಾಪಿಸಿಕೊಳ್ಳುತ್ತಿದ್ದರು. ಇಂದು ಮಾತ್ರ ವೇದನೆಗೆ ಕೊನೆ ಇಲ್ಲದಾಯಿತು. ನಾನು ಇವರುಗಳ ಮಾತನ್ನು ಕೇಳಿ ಅವಳನ್ನು ಅಂದು ಆಡಿ ಮೂದಲಿಸದಿದ್ದರೆ ಮೊಮ್ಮಗುವನ್ನು ಮುದ್ದಾಡುತ್ತಾ ಆರಾಮವಾಗಿರಬಹುದಿತ್ತು. ಆದರೆ ಇಂದು ಜಿಗುಪ್ಸೆಗೊಂಡ ಮಗನ ಮುಖ ನೋಡುತ್ತಾ ನೀರಸ ಬಾಳು ಬಾಳಬೇಕಾಯಿತು. ಹಜಾರದಲ್ಲಿದ್ದ ವೆಂಕಣ್ಣ ಚಂದ್ರಮೋಹನನ ಕೋಣೆಗೆ ಬಂದರು. ಬೀರು ತೆಗೆದುಕೊಂಡು ಕಣ್ಣೀರು ಹಾಕುತ್ತಾ ಕುಳಿತಿದ್ದ ತಂಗಿಯನ್ನು ನೋಡಿ ಅವರ ಎದೆ ಧಸಕ್ಕೆನ್ನಿತು. ಇಷ್ಟು ದಿನ ನಾವು ಪಟ್ಟ ಶ್ರಮ ಯಾವ ಕಾರಣಕ್ಕೂ ವ್ಯರ್ಥವಾಗಲು ಬಿಡಬಾರದೆಂದುಕೊಂಡರು. ಅವರಿಗೆ ಜನರನ್ನು ಒಲಿಸಿಕೊಳ್ಳುವ ಕಲೆ ಗೊತ್ತಿತ್ತು. ವೆಂಕಣ್ಣನವರ ಬೆಲ್ಲದಂತಹ ಮಾತುಗಳಿಗೆ ಮರುಳಾದವರೆಷ್ಟೋ. ಅಂಥದ್ದರಲ್ಲಿ ಸುಭದ್ರಮ್ಮನ ಪಾಡೇನು? ವೆಂಕಣ್ಣನವರು ಅಸಮಾನಿ ಚತುರರು. ತಮ್ಮ ಇಡೀ ಜೀವಮಾನದಲ್ಲಿ ಎಂದೂ ಬೆವರು ಸುರಿಸಿ ಸಂಪಾದಿಸಿ ಹೆಂಡತಿ ಮಕ್ಕಳನ್ನು ಪೋಷಿಸಿಲ್ಲ. ಅವರಿವರ ಹತ್ತಿರ ತಮ್ಮ ಬೆಳಗಿನ ಮಾತುಗಳಿಂದಲೇ ದುಡ್ಡು ಸಂಪಾದಿಸಿ ಬಿಡುತ್ತಿದ್ದರು. ಹಳ್ಳಿಯವರ ಸಣ್ಣ ವ್ಯಾಜ್ಯಗಳನ್ನು ದೊಡ್ಡದನ್ನಾಗಿ ಮಾಡಿ ಅವರನ್ನು ಕೋರ್ಟು ಮೆಟ್ಟಿಲು ತುಳಿಸಿ ಹಾಗೋ ಹೀಗೋ ಅವರಿಂದ ಹಣ ಕಿತ್ತು ತಮ್ಮ ಉದರ ಪೋಷಣೆ ಮಾಡಿಕೊಂಡು ಬಿಡುತ್ತಿದ್ದರು. ಎಲ್ಲ ಮಂತ್ರಿಗಳು, ಹಿರಿಯ ಅಧಿಕಾರಿಗಳು ತನಗೆ ಪರಿಚಯಸ್ಥರೆಂದು ನಂಬಿಸುತ್ತಿದ್ದರು. ಜನರು ಸಾಲಕ್ಕೋ ಕೆಲಸಕ್ಕೋ ಜಮೀನಿಗೋ ಅರ್ಜಿ ಹಾಕಿಕೊಂಡಿದ್ದವರು ವೆಂಕಣ್ಣನವರ ಬಾಲ ಹಿಡಿಯುತ್ತಿದ್ದರು. ಇವರು ಅವರುಗಳ ಕೆಲಸ ಮಾಡಿಸುವುದಾಗಿ ಹೇಳಿ ಅವರಲ್ಲಿ ಹಣ ಹೀರುತ್ತಿದ್ದರು. ಹಣ ಕೊಟ್ಟವರನ್ನು ನಿರಾಶೆಪಡಿಸದೆ ತಾತ್ಕಾಲಿಕ ಸಬೂಬುಗಳನ್ನು ಹೇಳಿ ಕಾಲವನ್ನು ಸವೆಸುತ್ತಿದ್ದರು.
ತಮ್ಮನ ಮದುವೆ ಮಾಡಿಸುವ ನೆವದಲ್ಲಿ ಚಿತ್ರಲೇಖ ಅವರ ತಂದೆಯವರಿಂದ ಬಹಳ ಹಣ ಸೆಳೆದರೆಂದು ವದಂತಿ. ಅದು ನಿಜವೋ ಸುಳ್ಳೋ ದೇವರಿಗೆ ಗೊತ್ತು. ಮದುವೆನೇ ಆಗೋಲ್ಲ ಅಂತ ಹಾರಾಡುತ್ತಿದ್ದ ತಮ್ಮ ಮದುವೆಯಾದ ಕೂಡಲೇ ಹೆಂಡತಿಯೊಂದಿಗೆ ಹೋದವನು ವಿದೇಶದಲ್ಲಿ ನೆಲೆಸಿಬಿಟ್ಟ. 3 ವರ್ಷಕ್ಕೆ 1 ಬಾರಿಯಾದರೂ ಬಂದು ಹೋಗುತ್ತಿದ್ದ. ಆದರೆ ಅಣ್ಣನವರ ಹೊಸಿಲು ತುಳಿಯುತ್ತಿರಲಿಲ್ಲ. ಹಾಗಂತ ವೆಂಕಣ್ಣನವರು ಹಠ ಸಾಧಿಸುತ್ತಿರಲಿಲ್ಲ. ತಾವೇ ತಮ್ಮ ಬಿಡಾರ ಹೂಡಿದಲ್ಲಿ ಹೋಗಿ ತಮ್ಮ ಅಂತಃಕರಣವನ್ನು ತೋಡಿಕೊಂಡು ತಮ್ಮ ಮದುವೆಯಾಗಲಿರುವ ಹೆಣ್ಣು ಮಕ್ಕಳ ಸುದ್ದಿಯನ್ನು ಮನಮುಟ್ಟುವಂತೆ ಹೇಳುತ್ತಿದ್ದರು. ತಮ್ಮ ಔದಾಸೀನ್ಯದಿಂದ ಹಣವಿತ್ತರೂ ಬೇಸರಿಸದೆ ತೆಗೆದು ಜೋಬಿಗೆ ಸೇರಿಸುತ್ತಿದ್ದರು. ಅಣ್ಣನ ಈ ವಿಪರೀತ ಬುದ್ಧಿ ನೋಡಿ ಜಗನ್ನಾಥ ಬೇಸರಿಸಿದ್ದು ಉಂಟು. ಆದರೆ ಹುಟ್ಟಿದಾಗಿನಿಂದ ಬಂದ ಬುದ್ಧಿಯನ್ನು ತಿದ್ದುವುದಕ್ಕೆ ಸಾಧ್ಯವಿಲ್ಲವೆಂದುಕೊಂಡು ಸುಮ್ಮನಾಗುತ್ತಿದ್ದರು. ಜಗನ್ನಾಥರಿಗೆ ಅಣ್ಣನ ಮೇಲೆ ಬಹಳ ಸಿಟ್ಟು. ತಾನು ಪ್ರೀತಿಸಿದ ಹುಡುಗಿಯನ್ನು ಮದುವೆಯಾಗಲು ಅನೇಕ ಅಡ್ಡಿ ಆತಂಕಗಳನ್ನು ತಂದೊಡ್ಡಿ ಶ್ರೀಮಂತರ ಒಬ್ಬಳೆ ಮಗಳಾದ ಚಿತ್ರಲೇಖೆಯೊಡನೆ ತಮ್ಮ ಮದುವೆ ಮಾಡಿಸಿದ್ದಕ್ಕಾಗಿ. ಚಿತ್ರಲೇಖೆ ಬರೀ ಐಶ್ವರ್ಯದಿಂದ ಸಿರಿವಂತಿಕೆ ಮಟ್ಟವನ್ನೇರಲಿಲ್ಲ. ಹೃದಯ ಶ್ರೀಮಂತಿಕೆಯಿಂದ ಜಗನ್ನಾಥರ ಮೆಚ್ಚಿನ ಮಡದಿಯಾಗಿದ್ದಳು. ಆದರೆ ಸಂತಾನ ಭಾಗ್ಯ ಮಾತ್ರ ಅವಳ ಪಾಲಿಗೆ ಇರಲಿಲ್ಲ. ಅವಳು ವಿದ್ಯಾವಂತೆಯಾದರೂ ಜಗನ್ನಾಥರಿಂದ ಮೋಸ ಹೋದ ಹೆಣ್ಣಿನ ಶಾಪವೆಂದು ಕೊರಗುತ್ತಿದ್ದಳು. ಅದನ್ನು ಜಗನ್ನಾಥರು ನಂಬಿಯೂ ಇದ್ದರು. ಚಿತ್ರಲೇಖೆಯ ತಂದೆ ಸತ್ತ ಮೇಲೆ ಇದ್ದಬದ್ದ ಆಸ್ತಿಗೆಲ್ಲ ಅವಳೇ ವಾರಸುದಾರಳು. ವಿದೇಶದ ತಳುಕಿನ ಜೀವನ ಬೇಸತ್ತಾಗ ಸ್ವದೇಶಕ್ಕೆ ಹಿಂದಿರುಗಲು ನಿಶ್ಚಯಿಸಿದರು. ಜಗದೀಶ ಮತ್ತು ಮಂಜುಳೆಯರ ವಿವಾಹ ಬನ್ನೇರುಘಟ್ಟದಲ್ಲಿ ನಿರಾಡಂಬರವಾಗಿ ನಡೆಯಿತು. ಇದರಲ್ಲೆಲ್ಲ ಗೆಲುವಾಗಿ ಓಡಾಡಿದವಳೆಂದರೆ ಪ್ರಭಾ ಮಾತ್ರ. ಮೈಸೂರಿನಿಂದ ಮಂಜುಳಾ ಅತ್ತೆ ಲಗ್ನದ ಹೊತ್ತಿಗೆ ಬಂದು ಮಗನ ನೆಪ ಒಡ್ಡಿ ಹಿಂದಿರುಗಿದರು. ಮಗಳ ಮದುವೆಯಾದ ಸಂತೋಷ ಒಂದು ಕಡೆಯಾದರೆ ತಂಗಿಯ ಇಚ್ಛೆ ಈಡೇರಿಸುವುದಕ್ಕೆ ತಮ್ಮಿಂದಾಗಲಿಲ್ಲ ಎಂದು ಕೊರಗಿದರು ಮಂಜುಳಾ ತಂದೆ. ಮದುವೆಯ 4 ದಿನಗಳ ನಂತರ ಚಂದ್ರಮೋಹನನ ಕಾರು ಟ್ಯುಟೋರಿಯಲ್ ಕಾಲೇಜ್ ಮುಂದೆ ಬಂದು ನಿಂತಿತು. ಸರಿಯಾಗಿ ವಿಳಾಸ ಗೊತ್ತಿದ್ದರಿಂದ ಚಂದ್ರಮೋಹನ್ ಮೆಟ್ಟಿಲು ಹತ್ತಿ ಮೇಲಕ್ಕೆ ನಡೆದ. ಮುಂದಿನ ಕೋಣೆಯಲ್ಲಿ ಜಗದೀಶ್ PUC ಹುಡುಗರಿಗೆ ಫಿಸಿಕ್ಸ್ ಪಾಠ ಮಾಡುತ್ತಿದ್ದ. ಎಕ್ಸ್ಕ್ಯೂಸ್ ಮೀ, ಮಂಜುಳಾ ಇದ್ದಾರಾ ಎಂದು ಮೆಲ್ಲಗೆ ಪ್ರಶ್ನಿಸಿದ. ಹಿಂದೆ ಚಂದ್ರಮೋಹನನ್ನು ಕಂಡ ನೆನಪಿತ್ತು ಜಗದೀಶ್ನಿಗೆ. ಬನ್ನಿ ಡಾಕ್ಟರ್ ಎಂದವನೇ ಹಿಂದಿನ ಕೋಣೆಯಲ್ಲಿದ್ದ ಮಂಜುಳೆಯನ್ನು ಕರೆತಂದ. ಓಹೋ, ಬನ್ನಿ ಬನ್ನಿ ಎಂದು ಹಿಂದಿನ ಕೋಣೆಗೆ ಕರೆದೊಯ್ದಳು. ಪ್ರಭಾಳ ಧ್ವನಿ ನಿರರ್ಗಳವಾಗಿ ಹರಿದು ಹರಿದು ಬರುತ್ತಿತ್ತು. ಆ ಒಂದು ಕೋಣೆಯಲ್ಲಿ ಕಾರ್ಡ್ಬೋರ್ಡ್ ಜೋಡಿಸಿ ಮಧ್ಯಕ್ಕೆ ಇನ್ನೊಂದು ಕೋಣೆಯನ್ನು ಮಾಡಿಕೊಂಡಿದ್ದರು. ಒಂದು ಕೋಣೆ ಎನಿಸಿಕೊಂಡ ಕಡೆ ಪ್ರಭಾ ಪಾಠ ಮಾಡುತ್ತಿದ್ದಳು. ಇನ್ನೊಂದು ಕಡೆ ಮಂಜುಳಾ ಅಡಿಗೆ ತಯಾರಿಯಲ್ಲಿದ್ದಳು. ಅಲ್ಲೇ ಪಾತ್ರೆಗಳನ್ನು ಸರಿಸಿ ಒಂದು ಚಾಪೆ ಹಾಕಿದರು. ಚಂದ್ರಮೋಹನ್ ಸಂಕೋಚ ಪಡದೆ ಕುಳಿತ. ಅಯ್ಯೋ, ನಿಮ್ಮಂಥವರನ್ನು ಹೇಗೆ ಉಪಚರಿಸಬೇಕು ಎಂದು ಪೇಚಾಡಿಕೊಂಡಾಗ ದಯವಿಟ್ಟು ನೀವು ಹಾಗೆಲ್ಲ ಹೇಳಬೇಡಿ. ನೀವು ನಮ್ಮ ಮದುವೆಗೆ ಬರಲೇ ಇಲ್ಲ ಎಂದಳು ಮಂಜುಳಾ. ಅವತ್ತು ಯಾವುದೋ ಆಪರೇಷನ್ ಕೇಸ್ ಇತ್ತು, ಅದಕ್ಕೆ ಇಂದು ವಿರಾಮವಾಗಿ ಬಂದಿದ್ದೀನಿ. ಮಂಜುಳಾ ಮಾಡಿಕೊಟ್ಟ ಕಾಫಿಯನ್ನು ನಿಧಾನವಾಗಿ ಗುಟುಕರಿಸಿದ. ಪ್ರಭಾ ಕನ್ನಡ ಪದ್ಯ ಭಾಗವನ್ನು ಓದಿ ಅರ್ಥ ಹೇಳುತ್ತಿದ್ದಳು 7ನೇ ತರಗತಿಯ ಹುಡುಗರಿಗೆ. ಅದನ್ನು ಕೇಳುತ್ತಾ ಕುಳಿತ. ಜಗದೀಶ್ ಎಂದಿಗಿಂತ ಮೊದಲೇ ಕ್ಲಾಸ್ ಮುಗಿಸಿ ಒಳಗೆ ಬಂದ. ಪ್ರಭಾ, ಇವತ್ತು ಯಾರೋ ಗೆಸ್ಟ್ ಬಂದಿದ್ದಾರೆ, ಬೇಗ ಮುಗಿಸಿಬಿಡು ಎಂದು ಸೂಚನೆ ಇತ್ತು. ಮಂಜುಳಾ ಬಳಿ ಬಂದ. ಅವಳು ಬಹಳ ಆತ್ಮೀಯವಾಗಿ ಚಂದ್ರಮೋಹನನೊಡನೆ ಹರಟುತ್ತಿದ್ದಳು. ಪರಿಚಯ ಮಾಡಿಸಿಕೊಟ್ಟ ಜಗದೀಶನ ಕೈ ಕುಲುಕಿದ ಚಂದ್ರಮೋಹನ್ ಆತ್ಮೀಯತೆಯನ್ನು ವ್ಯಕ್ತಪಡಿಸಿದ. ಜಗದೀಶ್ ಅವನ ಸರಳತೆಗೆ ಮಾರು ಹೋದ. ಚಂದ್ರಮೋಹನನ ಮೇಲು ಮಾತು ಪ್ರಭಾಳ ಕಿವಿಗೆ ಬೀಳಲು ತಡವಾಗಲಿಲ್ಲ. ಮನದಿನಿಯನ ಧ್ವನಿ ಅವಳ ಹೃದಯದಲ್ಲಿ ಆನಂದದ ತರಂಗವನ್ನೇ ಎಬ್ಬಿಸಿತು. ಹೃದಯ ಮಧುರವಾಗಿ ಜೇಂಕರಿಸಿತು. ಆದರೆ ವಿವೇಕ ಸ್ವಾಭಿಮಾನ ಎಚ್ಚರಿಸಿತು. ನೇರವಾಗಿ ಚಪ್ಪಲಿ ಮೆಟ್ಟಿ ಹೊರಟೆ ಬಿಟ್ಟಳು. ಹತ್ತಿರದಲ್ಲೇ ಆಟೋ ಸಿಕ್ಕಿದ್ದರಿಂದ ಬೇಗ ಹೋಗಿ ಮನೆ ತಲುಪಿದಳು. ಅವಳ ಹೃದಯ ಆವೇಗದಿಂದ ಹೊಡೆದುಕೊಳ್ಳುತ್ತಿತ್ತು. ನಾನು ಹೇಳಿ ಬರಲಿಲ್ಲವಲ್ಲ, ಅವರೆಷ್ಟು ಆತಂಕಗೊಳ್ಳುತ್ತಾರೋ ಅನ್ನೋ ಯೋಚನೆ ಕೂಡ ಅವಳಿಗೆ ಇರಲಿಲ್ಲ. ಜಗದೀಶ ಕೋಣೆಯಿಂದ ಹೊರಗೆ ಬಂದಾಗ ಪ್ರಭಾ ಇರಲಿಲ್ಲ. ಮಂಜು ಪ್ರಭಾ ಹೊರಟು ಹೋಗಿದ್ದಾಳೆ ಎಂದು ಹೇಳಿದವನೇ, ಅದು ಯಾಕೆ ಇವತ್ತು ಹೀಗೆ ಮಾಡಿದಳು, ಮಾವ ಸುಮ್ಮನಿರ್ತಾರಾ ಎಂದು ಪೇಚಾಡಿಕೊಂಡಳು. ಚಂದ್ರಮೋಹನನ ನೊಂದ ಹೃದಯ ಮತ್ತೂ ನೊಂದಿತು. ಎಂಥ ವಿಷ ವರ್ತುಲದಲ್ಲಿ ಸಿಕ್ಕಿ ತೊಳಲಾಡುತ್ತಿದ್ದೇನೆ, ಇದಕ್ಕೆ ಎಂದು ಕೊನೆ ಎಂದಿತ್ತು ಅವನ ಮನ. ತಾನು ತಂದ ಉಡುಗೊರೆಯನ್ನು ಮಂಜುಳೆಯ ಕೈಗೆ ಕೊಟ್ಟು ನಡೆದೇ ಬಿಟ್ಟ. ಕಾರು ಹೊರಟಾಗ ಅವನ ಕಣ್ಣುಗಳು ಕಾರಿನ ಈ ಕಡೆ ನೋಡಿತು. ಪ್ರಭಾ ಎಲ್ಲಾದರೂ ಕಣ್ಣಿಗೆ ಬಿದ್ದಾಳೇನೋ ಎಂದು. ಆದರೆ ಅದು ಬರೀ ಆಸೆಯಾಗಿ ಉಳಿಯಿತು. ಅವನ ಕಾರು ಅರಿವಿಲ್ಲದಂತೆ ಸುತ್ತಾಡಿ ಪ್ರಭಾಳ ಮನೆ ದಾರಿ ಹಿಡಿಯಿತು. ದೂರದಿಂದಲೇ ಮಂಜುಳಾ ಜಗದೀಶ್ ಆಟೋದಿಂದ ಇಳಿದು ಪ್ರಭಾಳ ಮನೆ ಹೊಕ್ಕಿದ್ದನ್ನು ಕಂಡು ಕಾರು ತಟ್ಟನೆ ಹಿಂದಿರುಗಿತು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.